ಕಾರ್ಯಕ್ರಮಕ್ಕೆ ಕುಮಾರಸ್ವಾಮಿ ಅವರೇ ಬಂದು ಚಾಲನೆ ಕೊಟ್ಟರು. ಪಾದಯಾತ್ರೆ ಅಂತೂ ಆರಂಭ ಆಯಿತು. ಬಟ್ ಈಗ ಕುಮಾರಸ್ವಾಮಿ ಹೇಳಿಕೆಯಿಂದ ತಂಡ ಹೊಡೆದಿದ್ದಾರೆ ಬಿಜೆಪಿಯ ನಾಯಕ. ವೇದಿಕೆಯಲ್ಲಿ ಎಲ್ಲೂ ಕೂಡ ಕಾಣಿಸಿಕೊಳ್ತಾ ಇಲ್ಲ, ಇದುವರೆಗೂ ಕೂಡ ಕಂಡೇ ಇಲ್ಲ ಶಾಸಕ ಪ್ರೀತಮ್ ಗೌಡ. 2018ರ ವಿಧಾನಸಭಾ ಚುನಾವಣೆಯಿಂದಲೂ ಕೂಡ ಕುಮಾರಸ್ವಾಮಿಗೆ ಕೋಪ ಇದೆ ಅವರ ಮೇಲೆ. ಎಚ್.ಡಿ. ದೇವೇಗೌಡ ಕುಟುಂಬದ ವಿರುದ್ಧ ಅನೇಕ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ಕೋಪ ಪ್ರೀತಮ್ ಗೌಡ ಇರುವಂತಹ ಹಿನ್ನೆಲೆಯಲ್ಲಿ, ಅಂದರೆ ಮೊನ್ನೆ ಒಂದು ಸಭೆ ಆಗುತ್ತೆ, ಆ ಸಭೆಯಲ್ಲಿ ಪ್ರೀತಮ್ ಗೌಡ ಇದ್ರು. ಹಾಗಾಗಿ ಕುಮಾರಸ್ವಾಮಿ ಅವರು ಆ ವಿಚಾರವಾಗಿ ಯಾವ ರೀತಿಯಾಗಿ ಮಾತನಾಡಿದ್ರು ಅನ್ನೋದು ಗೊತ್ತಿರುವಂಥ ವಿಚಾರ. ನಮ್ಮ ಕುಟುಂಬವನ್ನ ಸರ್ವನಾಶ ಮಾಡಿದವರ ವಿರುದ್ಧ ನಾನು ವೇದಿಕೆಯನ್ನು ಹಂಚ್ಕೊಳ್ಬೇಕಾ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ರು. ಅವರು ಬರ್ತಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಅಥವಾ ಈ ಕಾರ್ಯಕ್ರಮದಲ್ಲಿ ಅವರು ಇದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ನಮ್ಮ JDS ಕಡೆಯಿಂದ ಒಪ್ಪಿಗೆ ಇಲ್ಲ ಅಂತಲೂ ಕೂಡ ಹೇಳಿದರು. ತದನಂತರ ಪ್ರೀತಮ್ ಗೌಡ ಒಬ್ಬರೇ ಮುಖ್ಯ ಅಲ್ಲ ಅಂತ ಹೇಳಿದಾಗ ಹೆಂಗೋ ಅದನ್ನು ಕನ್ವಿನ್ಸ್ ಮಾಡಿ ಕುಮಾರಸ್ವಾಮಿಯನ್ನು ಒಪ್ಪಿಸಿ ಈಗ ಕುಮಾರಸ್ವಾಮಿಯವರು ಈ ಪಾದಯಾತ್ರೆಗೆ ಚಾಲನೆ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅವರು ಬರಬೇಕಾಗಿತ್ತು, ಇಲ್ಲ. ಪ್ರೀತಮ್ ಗೌಡ ಪಾದಯಾತ್ರೆ ಕಾರ್ಯಕ್ರಮದಲ್ಲಿ ಇಲ್ಲ. ಏನೋ ಡಿಮ್ಯಾಂಡನ್ನು ಇಟ್ಟಿರಬಹುದು ಅಂತ ಅನಿಸುತ್ತೆ ಕುಮಾರಸ್ವಾಮಿ ಅವರು, ನಾನಿರುವ ಜಾಗದಲ್ಲಿ ಅವ್ರು ಇರಲೇಬಾರ್ದು ಅಂತೇಳಿ. ಗೊತ್ತಿಲ್ಲ, ಒಟ್ಟಿನಲ್ಲಿ ಆ ರೀತಿ ಏನಾದರೂ ಇತ್ತ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಇಲ್ಲ. ಸೊ ಹಂಗಾಗಿ ಕುಮಾರಸ್ವಾಮಿ ಹೇಳಿಕೆಯಿಂದ ಅವರ ಡಿಮ್ಯಾಂಡ್ ಏನು ಇಟ್ಟಿರೋದ್ರಿಂದಾಗಿ ಬಿಜೆಪಿ ನಾಯಕರು ಏನಾದರೂ ಅವರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರಾ, ಬರಬೇಡ ಅಂತಲೇ ಹೇಳಿದ್ರಾ, ಅಥವಾ ಬಂದರೆ ಸುಮ್ಮನೆ ಸಮಸ್ಯೆ ಆಗತ್ತಂತನಾ ಅಂಥೇಳಿ. ಯಾಕಂದರೆ ಪ್ರೀತಮ್ ಗೌಡ ಬರಬೇಕಾಗಿತ್ತು, ಯಾಕಂದರೆ ಈ ಕಾರ್ಯಕ್ರಮ ಇರುವಂಥ ಹಿನ್ನೆಲೆಯಲ್ಲಿ. ಇದರ ಜೊತೆಗೆ ಒಂದು ಕಡೆ ನಡೀತಾ ಇದೆ ಜಿ ಕನ್ನಡ ನ್ಯೂಸ್. ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.